ಹಾಯ್ ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಉಪಹಾರಕ್ಕೆ ಏನು ಮಾಡೋದು ಅಂತ ಹೇಳಿ ಯೋಚಿಸ್ತಾ ಇದ್ದೀರಾ? ಹಾಗಾದರೆ ಈ ಹೈ ಪ್ರೋಟೀನ್ ಬೀಟ್ರೂಟ್ ರಾಗಿ ರೊಟ್ಟಿ ಒಮ್ಮೆ ಟ್ರೈ ಮಾಡಿ ನೋಡಿ. ಮನೆಯವರೆಲ್ಲ ಮತ್ತೆ ಮತ್ತೆ ಕೇಳ್ತಾರೆ. ಮೊದಲು 1 ಇಂಚಷ್ಟು ಶುಂಠಿ ಹಾಗೂ 10 ಹಸಿಮೆಣಸಿನಕಾಯಿನ ಈ ಥರ ಕುಟ್ಟಿ ಇಟ್ಕೊಳ್ಳಿ. ಬಾಣಲಿಗೆ 4 ಚಮಚ ಎಣ್ಣೆ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ, ಸಾಸಿವೆ ಸಿಡಿದು ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಹಾಗೆ 2 ಚಮಚ ಕಡಲೆಬೇಳೆ, 2 ಚಮಚ ಉದ್ದಿನಬೇಳೆ ಹಾಕಿ ಒಂದ್ಸರಿ ಹಿಂಗೆ ಫ್ರೈ ಮಾಡಿ, ಮತ್ತು ಕುಟ್ಟಿ ಇಟ್ಟಿರುವಂತಹ ಹಸಿಮೆಣಸಿನಕಾಯಿ ಶುಂಠಿನೂ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಇದಕ್ಕೆ ಒಂದು 4 ಚಮಚದಷ್ಟು ನೆನೆಸಿದಂತಹ ಹೆಸರು ಬೇಳೆ, ಹಾಗೆಯೇ 1 ಬಟ್ಲಷ್ಟು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಹಾಕ್ಕೊಂಡು 1 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ತುರಿದಂತಹ 1 ಬಟ್ಲಷ್ಟು ಬೀಟ್ರೂಟನ್ನ ಸೇರಿಸ್ಕೊಳ್ಳೋಣ. 1 ನಿಮಿಷ ಹೀಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಎಲ್ಲ ಏನು ಬೇಯಿಸ್ಬೇಕಂತ ಅವಶ್ಯಕತೆ ಇಲ್ಲ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ 3 ಬಟ್ಲಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಎರಡು ಬಟ್ಲಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಒಂದು 4 ಚಮಚದಷ್ಟು ಗೋಧಿ ಹಿಟ್ಟನ್ನು ಬೈಂಡಿಂಗೋಸ್ಕರ ಹಾಕ್ಕೊಂಡು ಧಾರಾಳವಾಗಿ ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ 1 ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 2 ಚಮಚದಷ್ಟು ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹದವಾಗಿ ಕಲಿಸ್ಕೋಬೇಕು. ಹಿಟ್ಟೇನಾದರೂ ಅವಶ್ಯಕತೆ ಇದ್ದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೋದು. ಇದನ್ನು 10 ನಿಮಿಷ ಹೀಗೆ ರೆಸ್ಟಿಗೆ ಬಿಡೋಣ. 10 ನಿಮಿಷದ ನಂತರ ನಾವು ಯಾವ ಸೈಜಿಗೆ ರೊಟ್ಟಿ ಮಾಡ್ತೀವೋ ಆ ಸೈಜಿಗೆ ಉಂಡೆಗಳನ್ನು ತೆಗಿಬೇಕು. ನಾನು ಸ್ವಲ್ಪ ರೊಟ್ಟಿನ ದೊಡ್ಡದಾಗಿ ಮಾಡೋದ್ರಿಂದ ಈ ಥರ ದೊಡ್ಡ ಉಂಡೆಗಳನ್ನು ತೆಗೆದಿಟ್ಟಿದ್ದೀನಿ. ಸಾಧಾರಣ ರಾಗಿ ರೊಟ್ಟಿಗಿಂತ ಈ ರೊಟ್ಟಿ ಇನ್ನೂ ಆರೋಗ್ಯಕರ ಹಾಗೂ ರುಚಿಕರ. ಈಗ ಎಣ್ಣೆ ಹೆಚ್ಚಿದಂತಹ ಬಟರ್ ಪೇಪರ್ ಮೇಲೆ ಒಂದೊಂದೇ ಉಂಡೆಗಳನ್ನ ಇಟ್ಕೊಂಡು ರೊಟ್ಟಿ ಆಕಾರಕ್ಕೆ ತಟ್ಕೊಬೋದು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಿಗೆ ತಟ್ಕೊಳ್ಳಿ. ತೆಳು ಬೇಕಾದ್ರೆ ತೆಳು ತಟ್ಕೊಳ್ಳಿ, ಇಲ್ಲ ದಪ್ಪ ಬೇಕಾದ್ರೆ ದಪ್ಪ. ಈಗ ಕಾದ ಹೆಂಚಿನ ಮೇಲೆ ಹಾಕಿ ಲಿಡ್ ಕ್ಲೋಸ್ ಮಾಡಿ, ಒಂದು ಕಡೆ ಬೆಂದ ಮೇಲೆ ಮತ್ತೆ ಎಣ್ಣೆ ಹಾಕಿ ಇನ್ನೊಂದು ಕಡೆ ತಿರುಗಿಸಿ ಹಾಕಿ ಹದವಾಗಿ ಬೇಯಿಸಿ ತೆಗೆದರೆ ಮೃದುವಾದ ತುಂಬ ರುಚಿಕರವಾದ ಹೈ ಪ್ರೋಟೀನ್ ಬೀಟ್ರೂಟ್ ರಾಗಿ ರೊಟ್ಟಿ ಸವಿಯಲು ಸಿದ್ಧ. ಇದರಲ್ಲೇ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಹಾಗೆ ಬೇಕಾದ್ರೂ ತಿನ್ಬೋದು, ಇಲ್ಲ ಮಕ್ಕಳಿಗಾದ್ರೆ ತುಪ್ಪದ ಜೊತೆ ಬೆಣ್ಣೆ ಜೊತೆ ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ನಾವಿಲ್ಲಿ ಬೇಳೆಗಳನ್ನೆಲ್ಲ ಹೆಚ್ಚಾಗಿ ಬಳಸಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು, ಪ್ರೋಟೀನ್ ರಿಚ್ ಆಗಿದೆ. ಇಂತಹ ಆರೋಗ್ಯಕರವಾದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.